ಚೈನಾ ಸದಾ ವಿರೋಧ ಮಾಡ್ತಾ ಬಂದು ಬಾರ್ಡರ್ ಮೇಲೆ ನಮ್ಮ ಡಿಸ್ಪ್ಯೂಟ್ ಅದ. ಅವ್ರು ನಮ್ಮ ಜೊತೆಗೆ ಬಂದರು. ಅವ್ರು ಇವತ್ತು ನಮಗೆ ಆರ್ಥಿಕ ಸಹಾಯ ಮಾಡೋದಕ್ಕೆ ಭಾರತಕ್ಕೆ ಬಂದಿದ್ದಾರೆ. ಪುತಿನ್ ಬಂದು ಹೇಳ್ತಾ ಇದ್ದಾರೆ, ಇಲ್ಲಿ ಇಂಧನಕ್ಕಾಗಲಿ ಮತ್ತದಕ್ಕಾಗಲಿ ನೀವು ಯಾರನ್ನೂ ಕೇಳಬೇಕಾಗಿಲ್ಲ, ನಾವೆಲ್ಲ ದೃಷ್ಟಿಯಿಂದ ಜೊತೆಗಿದ್ದೀವಿ, ನಿಮ್ಗೆ ಏನು ನಿಮಗೆಲ್ಲ ಕೊಡ್ತೀವಿ ನಾವು. ನಮ್ಮದು ಹಿಂದಿನ ದೋಸ್ತಿ ಅಲ್ಲ, 70-80 ವರ್ಷದ ದೋಸ್ತಿ, ಸ್ವತಂತ್ರ ಪೂರ್ವದ ದೋಸ್ತಿ ಅಂತ ನೆನಪು ಮಾಡ್ಕೊಂಡಿದ್ದಾರೆ. ನಿಜವಾಗಿಯೂ ಇವತ್ತು ನಾವು ಖುಷಿ ಪಡೋ ವಿಷಯ, ಯಾವುದು ನಮ್ಮ ದೇಶ ಆಗಿತ್ತೋ, ಯಾವುದು ನಮ್ಮ ಆಪತ್ತಿನಲ್ಲಿ ಬಂದು ಗೆಳೆತನ ಮಾಡಿತ್ತೋ, ಯಾವುದು ನಮ್ಮ ಸದಾ ನಮ್ಮ ನಿಂದಿಗಿತ್ತೋ, ಅದು ನಿಧಾನಕ್ಕೆ ದೂರ ಸರಿಸ್ತಾ ಬಂದರು ನಮ್ಮ ಮೋದಿಯವರು ಕಳೆದ 11 ವರ್ಷಗಳಲ್ಲ. ಈಗ ಮನವರಿಕೆ ಆಗಲಿಕ್ಕತ್ತದ ಅವ್ರಿಗೆ ಯಾರು ನಮ್ಮವರು ಯಾರು ಬೇರೆಯವರು ಅಂತೇಳಿ. ವ್ಯಾಪಾರಿ ದೇಶಗಳು ಯಾವರು ವ್ಯಾಪಾರ ಅಷ್ಟೇ ವಿಚಾರ ಮಾಡ್ತಾರೆ ವಿನಃ ಮತ್ತೊಂದನ್ನಲ್ಲ. ಅಮೇರಿಕ ವ್ಯಾಪಾರಿ 6 ಕೊಟ್ಟರೆ ಅತ್ತೆ ಕಡೆ 3 ಕೊಟ್ಟರೆ ಸೊಸೆ ಕಡೆ ಏನು ಗಾಜಿ ಮಾಡ್ತದೆ ಹಂಗಿದ್ದಂಗೆ ಅವರು. ಇವತ್ತು ಜ್ಞಾನೋದಯ ಆಗಿದೆ, ಆರ್ಥಿಕ ಅನೇಕ ಸಂಬಂಧಗಳು ಅಗ್ರಿಮೆಂಟ್ ಆಗಿದ್ದಾವೆ. ಈ ಸಂದರ್ಭ ಇನ್ನೂ ಧಮಕಿ ಅದ ನಮ್ಮ ಟ್ರಂಪ್ ಅವ್ರದ್ದು, ನಮ್ಮ ಮಿತ್ರ ಮೋದಿಯವ್ರ ಮೇಲೆ, ತಮ್ಮ ಮಿತ್ರ ಮೋದಿಯವ್ರ ಮೇಲೆ. ಅಲ್ಲಿ ಎಣ್ಣೆ ತೊಗೊಂಡ್ರೆ ನೋಡ್ರಿ ನಿಮ್ಮನ್ನು ಇನ್ನೂ ಕಟ್ ಮಾಡ್ತಾನೆ ಅಂತೇಳಿ. ಆದರೆ ಈ ಸಲ ನಮ್ಮ ಬೆಂಬಲಕ್ಕೆ ಬಂದಿದ್ದು ರಷ್ಯಾ ಮತ್ತು ಚೈನಾ, ಎರಡೂ ಕಮ್ಯುನಿಸ್ಟ್ ದೇಶವು. ನಾವು ಅದನ್ನು ವಿರೋಧ ಮಾಡ್ತೀವಿ, ಹೇಟ್ ಮಾಡ್ತೀವಿ. ನಕ್ಸಲಿಸಮ್ ಅದರಲ್ಲೊಂದು ದೋಷ ಅದು, ಬಂದೂಕು ತಪ್ಪದು, ಹಿಂಸೆ ತಪ್ಪದು. ಗಾಂಧಿ ಅದನ್ನ ಹೇಳಿಲ್ಲ, ಅದನ್ನ ಒಪ್ಕೊಳ್ತಾ ಇದ್ದಾನೆ. ಪುಟಿನ್ ಬಂದಿಲ್ಲ. ಉಕ್ರೇನದ ಯುದ್ಧ ಮುಗಿಸ್ತಾರೆ, ಶಾಂತಿ ಅಂತ ಹೋಗ್ತಾರೆ ಇವರು ಮೋದಿಯವರು ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಇವತ್ತು ರಷ್ಯಾ ಕಡೆ ಮತ್ತು ಚೈನಾ ಕಡೆ ಹೊಳೆದು ಉತ್ತಮ ಆಗಿದೆ. ಯಾಕಂದ್ರೆ ಬಾರ್ಡರ್ ಡಿಸ್ಪ್ಯೂಟ್ ಕಡಿಮೆ ಅದು. ಯಾಕಂದ್ರೆ ಬಾರ್ಡರ್ ಮೇಲೆ ಏನು ಬೆಳೆಯೋದಿಲ್ಲ, ಮತ್ತು ದೋಸ್ತರಿ ಇರಲಿ, ನಾವು ಅಲ್ಲಿ ಹೋಗೋದು ಬರೋದು ಮಾಡೋದ್ರಿಂದ ಇನ್ನಷ್ಟು ಇಂಪ್ರೂವ್ ಆಗ್ತದೆ. ಮತ್ತು ಚೈನಾಗೂ ಮತ್ತು ರಷ್ಯಾಕ್ಕೆ ಮಾರ್ಕೆಟ್ ಬೇಕಾಗಿದೆ, ನಮ್ಮ ದೊಡ್ಡ ಮಾರ್ಕೆಟ್ ಅದ, ಯಾರಿಗೆ ಹೆದರುವಂಥ ಕಾರಣ ಇಲ್ಲ. ಇನ್ನು